ಮಾನವೀಯತೆಗೆ ಇಲ್ಲಿ ಬೆಲೆ ಇಲ್ಲ, ಇಲ್ಲಿ ಬೆಲೆ ಸಿಗೋದೇ ಇಲ್ಲ. ನೋವಿಲ್ಲದೆ ಜೀವನ ಸಾಗಲ್ಲ, ಕಷ್ಟಪಡದೆ ಸುಖ ಸಿಗಲ್ಲ. ಒಂದು ಬೆರಳಿಂದ ಆಕಾಶ ತೋರಿಸೋ ಜನರ ಮೇಲೆ ಅನುಮಾನ ಪಡ್ತಾರೆ ಈಗಿನ ಜನ. ಅಂಗೈಲಿ ಆಕಾಶ ತೋರಿಸೋ ಜನಗಳನ್ನ ಹೆಚ್ಚಾಗಿ ನಂಬ್ತಾರೆ. ಕಷ್ಟ ಅಂತ ಹೋದ್ರೆ ಯಾರು ನಿನ್ನ ಸಹಾಯ ಮಾಡಲ್ಲ, ಇಷ್ಟ ಅಂತ ಹೇಳಿದ್ರೆ ಯಾರು ನಿನ್ ಮೇಲೆ ಪ್ರೀತಿ ತೋರ್ಸಲ್ಲ. ಅದಕ್ಕೆ ಹೇಳೋದು, ಕಷ್ಟನ ಯಾವತ್ತೂ ಯಾರ ಮುಂದಿನ ತೋರ್ಸ್ಕೋಬಾರ್ದು, ಇಷ್ಟನ ಹೇಳ್ಕೋಬಾರ್ದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಜೊತೆಗೆ ಇರುವವರೆಲ್ಲರೂ ಕೂಡ ನಮ್ಮವರೇ ಅಂತ ಬೀಗ್ಬೇಡ. ಅವರವರಿಗೆ ಬೇಕಾದಾಗ ನಿನ್ನನ್ನು ಉಪಯೋಗಿಸ್ಕೊಂಡು ಆಮೇಲೆ ನಿನ್ನನ್ನು ಕಡೆಗಣಿಸ್ತಾರೆ. ಗೆಳೆಯ, ಬಿಟ್ಬಿಡು ಲೆಕ್ಕಬಾರದ ಜನಗಳ ಚಿಂತೆಯನ್ನ. ನಿನ್ನ ಜೀವನದಲ್ಲಿ ಇರ್ತಾರೆ, ಬರ್ತಾರೆ, ಹೋಗ್ತಾರೆ ಅಷ್ಟೇ. ಅವರಿವರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಡು ಈ ಜೀವನದಲ್ಲಿ ನೀನು ಯಾವತ್ತೂ ಕೂಡ ಹರಿದ ಗಾಳಿಪಟವಾಗಿ ಬಿಡಬೇಡ. ನಿನ್ನ ಸಮಯ ಬಂದಾಯ್ತು, ಎದ್ದೇಳು. ಕಳೆದು ಹೋದ ಘಟನೆಗಳು ಮರಳಿ ಬರಲ್ಲ, ಮುಗಿದು ಹೋದ ಸಮಯ ಮತ್ತೆಂದೂ ಬರಲ್ಲ. ಆಡಿ ಹೋದ ಮಾತು ಹಿಂದೆ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಭೂತಕಾಲದ ಪಾಶದಲ್ಲಿ ಸಿಲುಕಿ ವರ್ತಮಾನದ ಸುಖವನ್ನ ಮರೆತು ಜೀವನ ಪೂರ್ತಿ ನಿರಾಶೆಯಲ್ಲಿಯೇ ಇರ್ತೀಯೋ, ಅಥವಾ ಭವಿಷ್ಯದ ಚಿಂತನೆಯೊಂದಿಗೆ ಬೆಳೆದು ನಿಂತು ಎಲ್ರಿಗೂ ಮಾದರಿಯಾಗಿ ಬೆಳೆದು ನಿಲ್ತೀಯೋ, ಎಲ್ಲವೂ ನಿನ್ನ ಕೈಯಲ್ಲೇ ಇದೆ. ಎದ್ದು ನಿಂತು ಗಟ್ಟಿಯಾಗಿ ಮಾತನಾಡುವುದಷ್ಟೇ ತಾಕತ್ತಲ್ಲ, ಸುಮ್ಮನೆ ಕುಳಿತುಕೊಂಡು ಮಾತುಗಳನ್ನ ಕೇಳಿಸಿಕೊಳ್ಳುವ ತಾಳ್ಮೆಯು ಒಂದು ರೀತಿಯ ತಾಕತ್ತೆ. ಮೈಲಿಗೆ ಅಂತ ಸತ್ತ ಅಪ್ಪನ ಜೊತೆ ಹಾಸಿಗೆ, ದಿಂಬು, ಕಂಬಳಿಯನ್ನ ಸುಟ್ಟಾಕೋ ನಮ್ಮ ಜನ ಅಪ್ಪ ಗಳಿಸುವ ಆಸ್ತಿಯನ್ನ ಮಾತ್ರ ಹಂಚಿಕೊಂಡು ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಇಂತಹ ವಿಚಿತ್ರ ಪ್ರಪಂಚದಲ್ಲಿ ಎಷ್ಟು ಜನ ಬರ್ತಾರೆ, ಹೋಗ್ತಾರೆ. ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೊಂಡು ಜೀವನವೇ ಮುಗಿದೋಯ್ತು ಅಂತ ಚಿಂತೆ ಮಾಡಿ ಕೊರಗಬೇಡ. ಎದ್ದೇಳು. ನೀನು ಬೆಳೆದು ನಿಲ್ಲುವ ತಾಕತ್ತು ನಿನ್ನಲ್ಲೇ ಇದೆ. ನೀನು ಇಡೀ ಜಗತ್ತಿಗೆ ಏನು ಅಂತ ಪ್ರೂವ್ ಮಾಡುವ ಶಕ್ತಿ ನಿನ್ನಲ್ಲೇ ಇದೆ. ನಿನ್ನ ಸಮಯ ಬಂದಾಯ್ತು. ಅವರಿವರ ಬಗ್ಗೆ ಚಿಂತೆ ಮಾಡಿ ಕೊರಗಬೇಡ, ಯಾರಿಗೂ ಹೆದರಬೇಡ. ನಿನ್ನ ಜೀವನ ನಿನಗೆ ಅನ್ನೋದನ್ನ ಮರಿಬೇಡ. ಒಬ್ಬ ತಂದೆಗೆ ಉತ್ತಮ ಮಗನಾಗಿ, ಸಮಾಜಕ್ಕೆ ಒಬ್ಬ ಉತ್ತಮ ಸೇವಕನಾಗಿ, ಸುತ್ತಮುತ್ತ ಇರುವವರೆಲ್ಲರಿಗೂ ಮಾದರಿಯಾಗಿ, ಎಲ್ಲದಕ್ಕೂ ಮುಖ್ಯವಾಗಿ ಒಬ್ಬ ಮನುಷ್ಯನಾಗಿ ಅರ್ಥಪೂರ್ಣ ಜೀವನವನ್ನ ನಡೆಸು. ಕೊನೆಗೊಂದು ಮಾತು ಹೇಳ್ತೀನಿ, ಇವನ ಕೈಲಿ ಏನಾಗುತ್ತೆ? ಇವನೊಬ್ಬ ವೇಸ್ಟ್ ಬಾಡಿ ಅಂತ ಯಾರು ನಿನ್ನ ಬಗ್ಗೆ ಅನ್ಕೋತಿರ್ತಾರೋ, ಯಾರು ನಿನ್ನನ್ನು ಅವಮಾನ ಮಾಡಿರ್ತಾರೋ ಅವ್ರ ಮುಂದೆನೆ ದೊಡ್ಡ ಕಟೌಟ್ ಆಗಿ ಬೆಳೆದು ನಿಲ್ಲು. ಅದೇ ಸಾಧನೆ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ ಎಲ್ರಿಗೂ.